ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ 2024ನೇ ಸಾಲಿನ ಕೃಷಿ ಮೇಳ ಧಾರವಾಡ ಕೃಷಿ ಮೇಳ ಯಾವೆಲ್ಲ ಎತ್ತುಗಳಿವೆ ಮತ್ತೆ ಪ್ರದರ್ಶನಕ್ಕೆ ಯಾವೆಲ್ಲ ಪ್ರಾಣಿಗಳನ್ನ ತಂದಿದ್ದಾರೆ ಮತ್ತೆ ರೈತರಿಗೆ ಯಾವೆಲ್ಲ ಸಾಮಾನುಗಳನ್ನ ತಂದಿದ್ದಾರೆ ನೋಡೋಣ. ಇದು ನೋಡ್ತಾ ಇರ್ಬೋದು ಗೀರ್ ತಳಿಯ ಹೋರಿ ಅಂತ ಹೇಳಿ. ಇದನ್ನ ಮೂಲತಃ ಗುಜರಾತ್ ಒಂದು ರಾಜ್ಯದಲ್ಲಿ ತುಂಬಾನೇ ಹೆಚ್ಚಾಗಿ ಬೆಳೆಸ್ತಾರೆ ಮತ್ತೆ ಸಾಕ್ತಾರೆ. ನೋಡ್ತಾ ಇರ್ಬೋದು ಗೀರ್ ಎತ್ತುಗಳು ಯಾವ ರೀತಿ ಇದೆ ಅಂತ. ಇದು ಜವಾರಿ ಅಥವಾ ಕಿಲಾರಿ ಎತ್ತುಗಳು ನಮ್ಮ ದೇಶಿ ಮೂಲದ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಸೈಡ್ ತುಂಬಾ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ನೀವು ನೋಡಿರ್ಬೋದು. ಇದು ಹಾವೇರಿ ಎತ್ತು ಆಚೆ ಕಡೆ ನೋಡ್ತಾ ಇದ್ರಲ್ಲ ಅದು. ಎಚ್.ಎಫ್ ಮಿಶ್ರಿತ ತಳಿ ನೋಡ್ತಾ ಇರ್ಬೋದು ಯಾವ ರೀತಿ ಇದಾವೆ ಅಂತ. ತುಂಬಾ ಮೈಕಟ್ಟು ತುಂಬಾ ದಪ್ಪನೆ ಇದಾವೆ ಅಂತ ಹೇಳ್ಬೋದು. ಇನ್ನು ಹಲವಾರು ರೀತಿಯ ಪ್ರಾಣಿಗಳು ಕೂಡ ಬಂದಿದ್ದು, ಎತ್ತುಗಳು, ಹೋರಿಗಳು, ಎಮ್ಮೆಗಳು, ಕುದುರೆ, ನಾಯಿಗಳು, ಆಡುಗಳು ನೋಡ್ತಾ ಇರ್ಬೋದು. ಇದು ಹಾವೇರಿ ಪ್ರದರ್ಶನದ ಒಂದು ಎತ್ತಾಗಿದೆ. ನೋಡ್ತಾ ಇರ್ಬೋದು ಹೋರಿ ಯಾವ ರೀತಿ ಇದೆ, ಮೈಕಟ್ಟಾಗಿ ತುಂಬಾ ಶಕ್ತಿಶಾಲಿ ಬಲಶಾಲಿ ಆಗಿದೆ ಅಂತಾನೆ ಹೇಳ್ಬೋದು. ಇದು ಪ್ರಮುಖವಾಗಿ ದಿವಣಿ ತಳಿಯ ಒಂದು ಎತ್ತಾಗಿದೆ. ಎತ್ತುಗಳು ಇದನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಟಾರ್ಪರ್ಕರ್ ತಳಿಯ ಎತ್ತುಗಳು. ಮೀನುಗಾರಿಕೆ ಮೀನು ಸಾಕೋರಿಗೆ ಇಲ್ಲಿ ಹಲವಾರು ಮಾಹಿತಿಗಳನ್ನ ಕೊಡ್ತಾರೆ ಮತ್ತೆ ಟ್ರಾನ್ಸ್ಪೋರ್ಟ್ ಕೂಡ ಅವರೇ ಬಂದು ಕೊಡ್ತಾರೆ. ನೋಡಿ ಜನಸಾಗರ ಯಾವ ರೀತಿ ಇದೆ ಕೃಷಿ ಮೇಳದಲ್ಲಿ. ಇದು ಕೊನೆಯ ದಿನವಾಗಿದೆ ಇಂದು. ಇಲ್ಲಿ ಕೋಳಿ ಸಾಕಾಣಿಕೆ ಇದೆ ಅಂತ ಹೇಳ್ಬೋದು. ಯಾವ ರೀತಿ ಕೋಳಿ, ದೇಸಿ ಕೋಳಿ, ಬೇರೆ ಬೇರೆ ಬ್ರೀಡಿನ ಕೋಳಿಗಳು ಎಲ್ಲ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಕೋಳಿಗಳು, ಕೋಳಿ ಮರಿಗಳು ಪ್ರತಿಯೊಂದು ಕೂಡ ಇವರ ಹತ್ರ ಸಿಗುತ್ತೆ. ಅವ್ರ ಕಾರ್ಡ್ ಕೂಡ ಹಾಕ್ತೀನಿ, ಇಸ್ಕೊಳ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ತೋರಿಸ್ತೀನಿ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡೋರು ಮಾಡ್ಬೋದು. ನಂಬರ್ ಕಾಣ್ತಾ ಇದೆ ಅಂತ ಕಾಣಿಸೋದೆ. ಓಕೆ, ಫೋಕಸ್ ಆಗ್ತಾ ಇಲ್ಲ. ಬೇಕಿದ್ರೆ ಕಾಲ್ ಮಾಡೋರು ಮಾಡ್ಬೋದು, ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಬೋದು. ಎಮ್ಮೆ ಬಗ್ಗೆ ಆಗಿರ್ಬೋದು, ಎಮ್ಮೆ ಫುಡ್ ಆಗಿರ್ಬೋದು, ಹಸು ಫುಡ್ ಆಗಿರ್ಬೋದು, ಮಿಲ್ಕ್ ಇಲ್ಲಿ ಹೆಚ್ಚಿಗೆ ಮಾಡೋಕ್ಕೆ ಅವರು ಔಷಧಿಗಳನ್ನು ಕೂಡ ಕೊಡ್ತಾರೆ. ಆಡಿಂದು ಒಂದು ಸೊಪ್ಪು ಆಗಿರ್ಬೋದು, ಏನಾದರೂ ಪೌಡ್ರ್ ಕೂಡ ಕೊಡ್ತಾರೆ. ಪ್ರತಿಯೊಂದು ಇದೆ ಈ ಒಂದು ಕೃಷಿ ಮೇಳದಲ್ಲಿ. ಜಾನುವಾರುಗಳಿಗೆ ರೋಗ ಬಂದರೆ ಯಾವ ರೀತಿ ತಡೆಗಟ್ಟೋದು ಪ್ರತಿಯೊಂದು ಕೂಡ ಇದೆ. ಇಲ್ಲಿ ಅಮೃತ್ ಮಹಲ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಎತ್ತುಗಳು ಅಂತ ಹೇಳಿ. ಇವನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಮೃತ್ ಮಹಲ್ನ ಎತ್ತುಗಳು ಇವು ಕೂಡ ನಮ್ಮ ದೇಶೀಯ ಆಕಳುಗಳಾಗಿವೆ. ಇದು ಕೂಡ ಗೀರ್ ಆಕಳಾಗಿದೆ, ಗೀರ್ ಕರು ಇದು. ಹಳ್ಳಿಕಾರ್ ಎತ್ತುಗಳು ನೀವು ನೋಡ್ತಾ ಇರ್ಬೋದು ಯಾವ ರೀತಿ. ಹಳ್ಳಿಕಾರ್ ತುಂಬಾನೇ ಫೇಮಸ್ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಮುಂಚೆಕ್ಕಿಂತ. ನೋಡಿ ಎತ್ತು ಯಾವ ತರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೈ ಬಣ್ಣ ಅಂತೇಳಿ. ನೆರಳು ಬೀಳ್ತಾ ಇಲ್ಲ, ಅದ್ರ ಮೈ ಬಣ್ಣನೇ ಆ ತರ ಇದೆ. ನೋಡಿ ನಾನು ಸರಿದ್ರು ಕೂಡ ಅದೇ ತರ ಶೈನಿಂಗ್ ಅನ್ನ ಇಟ್ಕೊಂಡಿದೆ. ಹಳ್ಳಿಕಾರ್ ಎತ್ತುಗಳು ತುಂಬಾನೇ ಫೇಮಸ್. ಉಳುಮೆ ಮಾಡಕ್ಕೆ ಆಲ್ಮೋಸ್ಟ್ ಎಲ್ಲ ರೈತರು ಇದನ್ನೇ ಸಜೆಸ್ಟ್ ಮಾಡ್ತಾರೆ ಮತ್ತೆ ಇದನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಟಾರ್ಪರ್ಕರ್ ತಳಿ ಆಕಳು ನೋಡ್ತಾ ಇರ್ಬೋದು. ಟಾರ್ಪರ್ಕರ್ ಆಕಳು ಯಾವ ರೀತಿ ಇದೆ ಅಂತ ಹೇಳಿ. ಈ ಒಂದು ಹಸುವಿನಿಂದ ಬರೋ ಹಾಲು A2 ಮಿಲ್ಕ್ ಆಗಿರುತ್ತೆ. ಇವನ್ ಅಲ್ಲ, A2 ಮಿಲ್ಕ್ ಆಗಿರುತ್ತೆ. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟಾರ್ಪರ್ಕರ್ ಓಡ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇದು ಕೂಡ ಅದೇ ಕುದುರೆ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಒಂದ್ಸರಿ ನೀವು ಕೂಡ ಭೇಟಿ ಕೊಡಲೇಬೇಕಾಗುತ್ತೆ ಕೃಷಿ ಮೇಳಕ್ಕೆ ಧಾರವಾಡಕ್ಕೆ. ಕೋಳಿಗಳು, ಜವಾರಿ ಕೋಳಿಗಳು, ಅದ್ರ ಬಗ್ಗೆ ಲಿಸ್ಟ್ ಇದೆ, ಬೇಕಾದ್ರೆ ಪಾಸ್ ಮಾಡಿ ನೋಡ್ಕೊಳ್ಬಹುದು. ರಾಜ ಕೋಳಿ, ಸಹ್ಯಾದ್ರಿ ಕೋಳಿಗಳು ಇನ್ಫಾರ್ಮೇಶನ್ ಇದೆ, ಬೇಕಿದ್ರೆ ಪಾಸ್ ಮಾಡಿ ಓದ್ಕೊಳ್ಬಹುದು. ತುಂಬಾ ಇದೆ ಗುರು ಕೃಷಿ ಮೇಳದಲ್ಲಿ. ಜಸ್ಟ್ 10% ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಅಷ್ಟೊಂದಿದೆ. ಊರಿಗೆ ಕುಂಟೆಗಳು ಎಲ್ಲ ಬಿಟ್ಟಿದ್ದೀನಿ. ಅವನ್ನೆಲ್ಲ ಮಾಡಿದ್ರೆ ಇನ್ನೂ ವಿಡಿಯೋ ತುಂಬಾನೇ ಲೆಂತ್ ಆಗುತ್ತೆ, 2 ರಿಂದ 3 ತಾಸು ಆಗುತ್ತೆ ಇಡೀ ಕೃಷಿ ಮೇಳ ಅಡ್ಡಾಡಿ ತೋರಿಸ್ಬೇಕಂದ್ರೆ. ಇದು ನಾಟಿ ಕೋಳಿಗಳು ಇನ್ಫಾರ್ಮೇಶನ್ ಇಲ್ಲಿದೆ, ಪಾಸ್ ಮಾಡಿ ನೋಡ್ಬೋದು.
ಪಾಸ್ ಮಾಡಿ ಬೇಕಿದ್ರೆ ಓದ್ಕೊಳ್ಬೋದು. ಇದು ಫಾರಂ ಕೋಳಿಗಳು. ಇವು ಕಡಿಮೆ ಒಂದು ಬಂಡವಾಳದಲ್ಲಿ ಸಿಗುತ್ತೆ, ಕಡಿಮೆ ಹಣ, ಬಟ್ ಅಷ್ಟು ಬೇಗನೆ ಗ್ರೋತ್ ಬರುತ್ತೆ ನಾಟಿ ಕೋಳಿ ಕಂಪೇರ್ ಮಾಡಿದ್ರೆ. ನೋಡ್ಬೋದು ಹೊಲದಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಯಾವ ರೀತಿ ಇದೆ ಅಂತ. 1 ಎಕರೆ ಕೇವಲ 20 ನಿಮಿಷದಲ್ಲಿ ಮುಗಿಸುತ್ತಂತೆ ಗುರು. ಒಂದ್ಸರಿ ಹೂವು ಹೊಳಿ ಬಂದ್ರೆ 1 ಎಕರೆ ಕಂಪ್ಲೀಟ್ ಟೈಮ್ ಮುಕ್ತಾಗುತ್ತೆ 15 ನಿಮಿಷದಲ್ಲಿ. ಯಾವ ರೀತಿ ರೈತರು ಯಾವ ಮಣ್ಣನ್ನ ಫಲವತ್ತಾಗಿ ಇಟ್ಕೊಳ್ಳೋದು, ಮತ್ತೆ ಮಳೆ ನೀರನ್ನ ಯಾವ ರೀತಿ ಶೇಖರಣೆ ಮಾಡೋದು, ಗಿಡ ಯಾವ ರೀತಿ ಹಚ್ಚೋದು, ಫ್ಲಡ್ ಅನ್ನ ಯಾವ ರೀತಿ ಸೇವ್ ಮಾಡೋದು, ಇಲ್ಲೊಂದು ಜಸ್ಟ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಗಿಡಗಳು ಇರಬೇಕು, ಮತ್ತೆ ಕೆರೆ ಕೊಳ್ಳಗಳು ಇರಬೇಕು, ಮತ್ತೆ ಬರುವ ನೀರನ್ನ ಯಾವ ರೀತಿ ತಡೆಗಟ್ಟೋದು, ಶೇಖರಣೆ ಮಾಡೋದು, ಮತ್ತೆ ಅದನ್ನ ಅಂತರ್ಜಲಕ್ಕೆ ಯಾವ ರೀತಿ ಕಳಿಸೋದು ಒಂದು ಸಣ್ಣ ಪ್ರಾಜೆಕ್ಟ್ ಇದೆ, ನೋಡ್ಬೋದು. ಆಡುಗಳು ಬೇಗನೆ ಗ್ರೋತ್ ಆಗುವಂತ ಆಡುಗಳು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಹಾವೇರಿಯ ಒಂದು ಹೋರಿ ಆಗಿದೆ, ಯಾವ ರೀತಿ ಇದೆ ಅಂತ. ನೋಡಿ ಎಮ್ಮೆ ಯಾವ ರೀತಿ ಇದೆ ನೋಡಿ ಗುರು. ಇದನ್ನ 5 ಜನ ಬೇಕಿದ್ನ ಕಂಟ್ರೋಲ್ ಮಾಡಕ್ಕೆ, ಅಷ್ಟೊಂದು. ನೋಡಿ ಇದು ಕೂಡ ಯಾವ ರೀತಿ ಇದೆ, ಆಯಿಲ್ ಹಾಕಿದ್ದಾರೆ, ಶೈನಿಂಗ್ ಕೊಡ್ತಾ ಇದೆ. ಇದು ಸುಮಾರು ತಳಿಯ ಒಂದು ಆಕಳುಗಳಾಗಿರ್ಬೋದು, ಎತ್ತುಗಳು, ಎಮ್ಮೆಗಳು, ಕೋಣಗಳು ಎಲ್ಲ ಕೂಡ ಇದೆ. ಇದು ಕೋಣ 6 ಲಕ್ಷ ಹೇಳಿದಾರಂತೆ, ಬಟ್ ಇವ್ರು ಕೊಟ್ಟಿಲ್ಲ. 12 ಲಕ್ಷ ಬಂದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ. ಮಹಾರಾಷ್ಟ್ರ ಸೈಡ್ ಹೋದ್ರೆ 10 ಲಕ್ಷಕ್ಕಾದ್ರೂ ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಈ ಒಂದು ಕೋಣ ನೋಡ್ಬೋದು, ಒಂದು ಎಮ್ಮೆಗೆ ಬಿಡ್ಬೇಕಂದ್ರೆ 2000 ಇವರು ಚಾರ್ಜ್ ಮಾಡ್ತಾರಂತೆ. ಇದು ಕೂಡ 14 ರಿಂದ 16 ಲಕ್ಷಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾರೆ. ಇಲ್ಲೊಂದು ಮಲ್ಕೊಂಡಿದೆ, ತುಂಬಾ ಶೈನಿಂಗ್. ಇವು ಶೇಲ್ಗೆಲ್ಲ ಜಸ್ಟ್ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಕುದುರೆಗಳು ನೋಡ್ತಾ ಇರ್ಬೋದು ಇಲ್ಲಿ. ಕುದುರೆ ಸೇಲ್ಗೆ ಎಲ್ಲ ಇರಲ್ಲ, ಜಸ್ಟ್ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಎಮ್ಮೆಗಳಿವೆ, ಆಕಳುಗಳಿವೆ, ಅದನ್ನು ಕೂಡ ನೋಡೋಣಂತೆ. ಜಾಫ್ರಾಬಾದಿ ಎಮ್ಮೆ ನೋಡ್ತಾ ಇರ್ಬೋದು, ಕೋಣ ಅನ್ಸುತ್ತೆ ಇದು. ಇದೇ ರೀತಿ ಇವರ ಒಂದು ಮರಿಗಳು ಕೂಡ ಇದೇ ರೀತಿ ಬರುತ್ತೆ ನೋಡಿ. ಅದರ ಕೋಡ್ ನೋಡಿ ಅಗಲವಾಗಿ ಎಷ್ಟಿದೆ. ಇವೆಲ್ಲ ನಮ್ಮ ಸೈಡ್ ಶ್ರುತಿ ಎಮ್ಮೆಗಳು, ಧಾರವಾಡ ಎಮ್ಮೆಗಳು ಇದೆ. ಧಾರವಾಡ ಎಮ್ಮೆ, ಕೋಣ ಎಮ್ಮೆ ಯಾವುದಾದ್ರೂ ಆಯ್ತು. ಶ್ರುತಿ ಎಮ್ಮೆ ಇಲ್ಲಿ ಬರ್ತಾ ಇದೆ ನೋಡಿ, ಮಲ್ಗಿದೆ. 4 ರಿಂದ 5 ಲೀಟರ್ ಹಾಲು ಕೊಡುತ್ತೆ ಒಂದು ಟೈಮ್ಗೆ. ಧಾರವಾಡ ಎಮ್ಮೆ ದಿನಕ್ಕೆ 4 ಲೀಟರ್ ಹಾಲು ಕೊಡುತ್ತೆ, ದಿನಕ್ಕಲ್ಲ ಒಂದು ಟೈಮ್ಗೆ ಅವ್ರು ಹೇಳೋ ಪ್ರಕಾರ. ನೋಡಿ ಯಾವ ರೀತಿ ಇದೆ ಅಂತ. ಕೊಲೆ ಮಾಡಿದಂತ ಜೈಲಿಗೆ ಹಾಕಿಲ್ಲ ಇದನ್ನ. ನೋಡ್ತಾ ಇರ್ಬೋದು ಎಮ್ಮೆಗಳು ಯಾವ ರೀತಿ ಮಲಗಿದೆ. ಎದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿರ್ತು. ಮತ್ತೆ ಪಾರ್ಕರ್ ಹಾಕತ್ತಿ ನೋಡಿ ಯಾವ ರೀತಿ ಇದೆ ಇದು. ಒಂದ್ಸರಿ ನೀವು ಭೇಟಿ ಕೊಡಲೇಬೇಕು ಕೃಷಿ ಮೇಳಕ್ಕೆ. ಇದೇ ಇದೆ ಅಂತಲ್ಲ, ಯಾವುದಾದ್ರೂ ಕೃಷಿ ಮೇಳಕ್ಕೆ ಒಂದ್ಸರಿ ಹೋಗಿ. ಪಾರ್ಕರ್ 50 ರಿಂದ 80 ಸಾವಿರ ಕಿಮ್ಮತ್ತಾಗುತ್ತೆ. ದೇವನಿ ಹಸು ಇದು. ಇದು ಕೂಡ A2 ಮಿಲ್ಕ್ ಇರುತ್ತೆ, ಚೆನ್ನಾಗಿರುತ್ತೆ ಮಿಲ್ಕು. 80 ರೂಪಾಯಿ ಲೀಟ್ರಿಂದ 100 ರೂಪಾಯಿ ಲೀಟ್ರ್ ಹೋಗೋ ಸಾಮರ್ಥ್ಯ ಇದೆ. ಪ್ರತಿದಿನ 3 ಲೀಟರ್ ಪರ್ ಟೈಮ್ ಕೊಡೋ ಸಾಮರ್ಥ್ಯ ಹೊಂದಿದೆ. ನೀರು ಹಾಕಲು ಒಂದು ದಿನಕ್ಕೆ 15 ರಿಂದ 16 ಲೀಟರ್ ಹಾಲು ಕೊಡುತ್ತಂತೆ. ಪ್ಯೂರ್ ದೇಸಿ ಹಸು ಇದು, ಗುಜರಾತ್ ಮೂಲದ್ದು. ಇವೊಂದು ಮಲಗಿದೆ. ಒಂದು ಟೈಮ್ಗೆ 8 ರಿಂದ 9 ಲೀಟರ್ ಹಾಲು ಕೊಡೋ ಸಾಮರ್ಥ್ಯ ಕೂಡ ಇವೊಂದೊಂದು ಹೊಂದಿದ್ದಾವೆ. ಫೋಕಸ್ ಆಗ್ತದೆ ಮತ್ತೆ
ಟವರ್ ನೋಡ್ತಾ ಇರ್ಬೋದು. ಕಣಕ್ಕೆ ಆಡಿಸ್ತಾರೆ ಇವನ್ನ. ಇಲ್ಲೂ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ. ಎಷ್ಟು ಹಲ್ಲು ಅಂತ ನಾವು ಕೇಳಕ್ ಹೋಗ್ಲಿಲ್ಲ, ಏನಕ್ಕಂದ್ರೆ ತುಂಬಾನೇ ಜನಸಾಗರ ಇತ್ತು. ಎಲ್ಲರೂ ಕೂಡ ಫೋಟೋ ತಗೋದು ಕ್ಯೂ ಅಲ್ಲಿ, ಮಳೆ ಕೂಡ ಬರ್ತಾ ಇತ್ತು. ಹೀಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ತೆಗೆದುಕೊಳ್ಳಕ್ ಹೋಗ್ಲಿಲ್ಲ. ಕೆಂಗೂರು ಕುರಿಗಳು ಇವು ಕೂಡ ಬೇಗನೆ ಗ್ರೋತ್ ಆಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಫಾರ್ಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಇವಾಗ ಇತ್ತೀಚಿನ ದಿನಮಾನಗಳಲ್ಲಿ. ಕೆಂಗುರಿಗಳು, ಮಿಕ್ಸ್ ಕುರಿಗಳು, ಒಂದ್ಸರಿ ಬಂದು ವಿಸಿಟ್ ಕೊಡಿ. ಕುರಿ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಅದರ ನಂಬರ್ ಇದ್ರೂ ಕೂಡ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಬಹುದು, ಸಾಕೋರು ಇಂಟ್ರೆಸ್ಟ್ ಇದ್ರೆ. ಹಂಗೆ ಸಾಕಾಣಿಕೆ ನೋಡ್ತಾ ಇರ್ಬೋದು. ಹಂಗೆ ಯಾವ ರೀತಿ ಇದೆ, ಎರಡು ಮಲ್ಕೊಂಡಿದೆ. ಇಲ್ಲಿ ಜಾಳಿಗೆಯಲ್ಲಿ ಕ್ಯಾಮ್ರಾ ಒಂದು ಫೋಕಸ್ ಆಗ್ತಾ ಇಲ್ಲ, ಆದಷ್ಟು ಟ್ರೈ ಮಾಡಿ ತೆಗೆದುಕೊಂಡಿದ್ದೀನಿ. ಡುರ್ಯಾಕ್ ಹಂದಿ ತಳಿ ಅಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿ ಹಾಕುತ್ತಂತೆ. ಬ್ರೀಡರ್ಸ್ಗಳಿಗೆ ಅಥವಾ ಹೆಚ್ಚಿನ ಮಟ್ಟದಲ್ಲಿ ಫಾರ್ಮ್ ಮಾಡೋರಿಗೆ ಈ ಒಂದು ತಳಿ ಹಂದಿಯ ತಳಿಗಳು ತುಂಬಾನೇ ಹೆಲ್ಪ್ ಆಗುತ್ತೆ, ಮೀಟ್ಗೆಲ್ಲ ಯೂಸ್ ಆಗುತ್ತಂತೆ. ನಾಯಿಗಳು, ಮುದೋಳ್ ನಾಯಿಗಳು ಮತ್ತೆ ಇನ್ನಿತರೆ ತಳಿಯ ನಾಯಿಗಳು ಕೂಡ ಇವೆ. ನಾಯಿ ಬಗ್ಗೆ ಡಾಗ್ಸ್ಗಳ ಬಗ್ಗೆ ಪ್ರೀತಿ ಇರೋರು ಸಾಕಷ್ಟು ಜನ ಇದ್ದಾರೆ. ನೋಡಿ, ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಅವ್ರ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ. ಇಲ್ಲಿ ಓದ್ಕೊಳ್ಳೋರು ಓದ್ಕೊಳ್ಬೋದು ಪಾಸ್ ಮಾಡಿ. ಇವು ಮುದೋಳ್ ಮೂಲದ ನಾಯಿಗಳು. ವೇಟ್ ಕಡಿಮೆ ಇರುತ್ತೆ, ಬಟ್ ಹೈಟ್ ಮಾತ್ರ ಸಖತ್ ಇರುತ್ತೆ. ಫಾಸ್ಟ್ ಮೂವ್ ಇರುತ್ತೆ, ಕ್ವಿಕ್ ಇರುತ್ತೆ. ಇನ್ಫಾರ್ಮೇಶನ್ ಇಲ್ಲಿದೆ, ತೆಗೆದು ತೋರಿಸ್ತೀನಿ. ಒಂದು ನಿಮಿಷ ಬೇಕಿದ್ರೆ ಪಾಸ್ ಮಾಡಿ ಕೂಡ ಓದ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು.